ಸೊ ಮೊದಲನೇದಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಪ್ರೀತಿಯಿಂದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದ್ದೀನಿ. ಓಕೆ, ಸೊ ಮೊದಲನೇ ಪ್ರಶ್ನೆ ಎಲ್ಲರದು ಒಂದೇ ಪ್ರಶ್ನೆ ಆಗಿರುತ್ತೆ ಆ್ಯಕ್ಚುಲಿ. ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಜರ್ನಿ ಹೇಗಿತ್ತು? ತುಂಬ ಅದ್ಭುತವಾದಂಥ ಜರ್ನಿ. ಎಲ್ಲರೂ ಹೇಳ್ತಾರೆ ರೋಲರ್ ಕೋಸ್ಟರ್ ಅಂತ. ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದ್ದು ರೋಲರ್ ಕೋಸ್ಟರ್. ಅದು ನನ್ನಲ್ಲಿರೋ ತಾಳ್ಮೆ, ಕೋಪ ಎರಡೂ ಎಕ್ಸ್ಟ್ರೀಮ್ಸ್ನ ತೋರಿಸಿದಂಥ ಜರ್ನಿ, ನೋಡಿದಂಥ ಜರ್ನಿ. ಸೊ ನಾನು 30 ವರ್ಷ ಏನು ಜೀವನ ಕಳೆದಿದ್ದೀನೋ ಅದನ್ನು 70 ದಿನದಲ್ಲಿ ಕಳೆದು ಬಂದೆ ಅಲ್ಲಿ. ಸೊ ಅದಷ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ಕಂಥ ಒಂದು ವೇದಿಕೆ ಅದು. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಇಂಟ್ರೊಡಕ್ಷನಲ್ಲಿ ಹೇಳಿಬಿಟ್ಟೆ, 9ನೇ ವಯಸ್ಸಿನಲ್ಲೇ ಜನರ ಮಧ್ಯದಲ್ಲಿ ನೀವು ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡಂಥವ್ರು. ಸೊ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ದು ಏನಾದರೂ ಒಂದು ಅಂದರೆ ಹೇಗೆ ನೀವು ಪ್ರಿಪೇರ್ ಆಗಿ ಹೋದ್ರಿ ಮೆಂಟಲಿ ಮತ್ತು ಫಿಸಿಕಲಿ? ಸೊ ಪ್ರಿಪ್ರೇಷನ್ ಅನ್ನೋದು ಬೇಕೇ ಬೇಕು. ಸೊ ನೀವೇನು ಒಂದು ಪ್ರಿಪ್ರೇಷನ್ ಇಟ್ಕೊಂಡು ಹೋಗಿದ್ರಿ ಅಂತ? ಆ್ಯಕ್ಚುಲಿ ದುರಾದೃಷ್ಟವಶಾತ್ ನನಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಇರಲಿಲ್ಲ. ನಾನು 2 ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದೆ, ತೆಲುಗುಲಿ ಒಂದು, ಕನ್ನಡದಲ್ಲಿ ಒಂದು. ಎರಡನ್ನೂ ಮುಗಿಸೋ ಒಂದು ಅರ್ಜೆನ್ಸಿಲೇ ನಾನಿದ್ದೆ. ಯಾಕೆಂದರೆ ಎರಡನ್ನೂ ಮಧ್ಯದೆಲ್ಲ ಬಿಟ್ಟು ಬರುವಂಥದ್ದಲ್ಲ, ಯಾಕಂದರೆ ಸೀರಿಯಲ್ಸ್ ಮಾಡ್ತಾ ಇದ್ನಲ್ಲ. ಸೊ ಹಾಗಾಗಿ ಅದಕ್ಕೊಂದು ಪ್ರಾಪರ್ ಎಂಡ್ ಕೊಡಲೇಬೇಕಾಗಿತ್ತು. ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಮುಂಚೆ ನನಗೆ ಸಿಕ್ಕಿದ್ದೇ ಒಂದು ದಿನ. ಒಂದೇ ದಿನದಲ್ಲಿ ಶಾಪ್ ಮಾಡಬೇಕಾಗಿತ್ತು, ಒಂದೇ ದಿನದಲ್ಲಿ ನಾನು ಬಟ್ಟೆಗಳನ್ನ ಕಳಿಸ್ಬೇಕಾಗಿತ್ತು. ಆ ಒಂದು ದಿನದಲ್ಲಿ ಇನ್ನೂ ಹೆಕ್ಟಿಕ್ ಆಗೋಯ್ತು ನನಗದು. ಹೈದರಾಬಾದ್ ಶೂಟ್ ಮುಗಿಸ್ಕೊಂಡು ಬೆಂಗಳೂರು ಶೂಟ್ ಮುಗಿಸಿ ಸಿಕ್ಕಿದ ಒಂದು ದಿನದಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು. ಬಟ್ ಮೆಂಟಲಿ ನಾನು ಅಂದ್ಕೊಂಡಿದ್ದು ಒಂದೇ, ಏನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಹಿಂಗೆ ಇರ್ತೀನಿ ಅಂತ ಹೋದರೆ ಆ ಹಿಂಗೆ ಇರೋ ಮುಖವಾಡ ಸ್ವಲ್ಪ ದಿನದಲ್ಲೇ ಕಳಚಿ ಹೋಗುತ್ತೆ. ಸೊ ಅದಕ್ಕಿಂತ ಗೋ ವಿತ್ ದ ಫ್ಲೋ ಅಂತ ಹೊಟ್ಟೋಗೋಣ. ಅಲ್ಲಿ ಯಾವ ಥರ ಸಂದರ್ಭಗಳು ಬರುತ್ತೋ ಅಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನೋ ಹಾಗೆ ರಿಯಾಕ್ಟ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡೇ ಹೋಗಿತ್ತು. ಓಕೆ, ಈಗ ಬಿಗ್ ಬಾಸ್ 11ಗೆ ನೀವು ಹೋಗಿದ್ದು, ಸೊ 10 ಸೀಸನ್ ಮುಗಿಸಿರೋವಂಥದ್ದು. ಸೊ ಹಿಂದಿನ ಸೀಸನ್ಸಲ್ಲಿ ನೀವು ನೋಡಿದಾಗ, ಸೊ ನಾನು ಒಂದ್ಸಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕಪ್ಪ, ಕೊಟ್ಟರೆ ಸೊ ಅವಾಗಿನ ಜಗಳಗಳಾಗಿರ್ಬೋದು, ಆ ಎಂಟರ್ಟೈನ್ಮೆಂಟು, ನಾನು ಯಾವ ಪಾರ್ಟಲ್ಲಿ ಬರಬೇಕು, ಸೊ ಆ ಥರ ಏನಾದರೂ ಯಾವತ್ತಾದರೂ ನಿಮ್ಗೆ ಅನಿಸಿದ್ದು ಉಂಟಾ? ಹೌದು, ಹಿಂದಿನ ಸೀಸನ್ಗಳನ್ನು ನೋಡಿದ್ದೆ ಒಂದು. ಆ್ಯಂಡ್ ಸ್ಪೆಷಲಿ ಹೋದ ಸೀಸನಲ್ಲಿ ಕಾರ್ತಿಕ್ ಗೆದ್ದಾಗ ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದೆ. ಯಾಕಂದರೆ ಕಾರ್ತಿಕ್ ನಂಗೆ ನಾನು ತುಂಬ ನೆಚ್ಚಿನ ಗೆಳೆಯ, ನಾವಿಬ್ಬರು ಒಟ್ಟಿಗೆ ಇದ್ದಂಥವ್ರು. ಸೊ ಆಗೆಲ್ಲ ಅನ್ನಿಸ್ತಾ ಇತ್ತು ನಾನು ಬಿಗ್ ಬಾಸ್ಗೆ ಹೋಗಬೇಕಿತ್ತು ಅಂತ. ಬಟ್ 2-3 ವರ್ಷಗಳಿಂದ ಕರೆ ಬರ್ತಿದ್ದಾಗ ನನಗೆ ಕಮಿಟ್ಮೆಂಟ್ಸ್ ಇದ್ದಿದ್ದರಿಂದ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈ ವರ್ಷ ಇಟ್ಸ್ ದ ರೈಟ್ ಟೈಮ್ ಅನ್ನಿಸ್ತು. ಯಾಕೆಂದರೆ ಮೊನಾಟನಿ ಲೈಫ್ ಸ್ವಲ್ಪ ಸಾಕಾಗಿತ್ತು. ಅದನ್ನು ಬಿಟ್ಟು ಒಂದು ದೊಡ್ಡ ವೇದಿಕೆ ಬೇಕಾಗಿತ್ತು. ಮುಂದಿನ ಜೀವನ ಬೇರೆ ರೀತಿ ನಡೆಸಬೇಕು, ಒಂದು ಸೆಕೆಂಡ್ ಇನ್ನಿಂಗ್ಸ್ ಬೇಕು ಅನ್ನೋ ಕಾರಣಕ್ಕೆ ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾನು ಅಂದ್ಕೊಂಡಿದ್ದು ಅಷ್ಟೇ. ಅದನ್ನೇ ಹೇಳೋದಲ್ಲ, ನಾನು ಇಂಥ ಕಡೆ ಜಗಳ ಆಡಬೇಕು ಅಥವಾ ಇಂಥ ಕಡೆ ಎಂಟರ್ಟೈನ್ ಮಾಡಬೇಕು ಅನ್ನೋದಕ್ಕೆ ಹೋಗಲಿಲ್ಲ. ನನ್ನ ಮನೇಲಿ 24 ಗಂಟೆ ಆ ಸಿಚುಯೇಷನ್ ನನಗೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ಮಾಡಬೇಕು ಅಂತಲೇ ಹೋದೆ. ಸೊ ಬಟ್ ಹಿಂದೆ ನೋಡಿದ್ದೆಲ್ಲ ನನಗೆ ಒಂದು ರೆಫರೆನ್ಸ್ ಬುಕ್ ಥರ ಆಗ್ತಾ ಹೋಯಿತು. ಮತ್ತು ನಿಮ್ಮ ಫ್ರೆಂಡ್ಸ್ ಮುಂಚೆ ಹೋಗಿರೋರು ಉಂಟು, ಸೊ ಅವರಿಂದ ಏನಾದರೂ ಟಿಪ್ಸ್ನ ತಗೊಂಡಿದ್ದು ಉಂಟಾ? ಅಂದರೆ ಸ್ಪೆಷಲಿ ಕಾರ್ತಿಕ್ಗೆ ಹೇಳಿದ್ದಷ್ಟೇ, ಮಗ ನೀನೇನು ಅಂತ ಗೊತ್ತು ನಮಗೆ, ನೀನು ಹೆಂಗಿದ್ಯೋ ಹೊರಗಡೆ ಲೈಫಲ್ಲಿ ಹಾಗೆ ಇದ್ಬಿಟ್ಪ. ಅದು ತುಂಬ ಕಷ್ಟ, ಹೆಂಗಿದ್ಯೋ ಹಂಗಿರೋದು ತುಂಬ ಕಷ್ಟ. ಬಟ್ ಅದು ನೀನು ಹಾಗೆ ಇದ್ದು ಬಂದರೆ ನೀನು ನಿಜವಾಗ್ಲೂ ಶೋನ ಗೆದ್ದಂಗೆ, ಬೇಗ ಬಂದರೂ ಪರವಾಗಿಲ್ಲ, ಶೋನ ಗೆದ್ದಂಗೆ. ಹೆಂಗಿದ್ಯೋ ಹಂಗೆ ಇದ್ಬಿಟ್ ಬಾ ಅಂತ ಹೇಳಿ ಕಳಿಸಿದ್ರು. ಆ್ಯಂಡ್ ತುಂಬ ನನ್ನ ತಲೆಗೆ ತುಂಬಕ್ಕೆ ಹೋಗಲಿಲ್ಲ, ಯಾಕೆಂದರೆ ತುಂಬ ಸ್ಟ್ರೆಸ್ ಆಗಿಬಿಡ್ತೀನಿ ಅನ್ನೋ ಕಾರಣಕ್ಕೆ ತುಂಬ ತಲೆಗೆ ತುಂಬಕ್ಕೆ ಹೋಗಲಿಲ್ಲ. ಆ್ಯಂಡ್ ಅವ್ರು ಹೇಳಿದಾಗೆ ನಾನು ಹೆಂಗಿದ್ನೋ ಹೊರಗಡೆ ಪ್ರಪಂಚದಲ್ಲಿ ಫ್ರೆಂಡ್ಸ್ ಜೊತೆ ಹೇಗಿದ್ನೋ ನಾನು ಮನೆ ಒಳಗೆ ಹಾಗೇ ಇದ್ದೆ ಅನ್ನೋದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ. ಓಕೆ, ಈಗ ಅಪ್ಪನೂ ಕೂಡ ಕಲಾವಿದರು. ಸೊ ನೀವು ಕೂಡ 9ನೇ ವಯಸ್ಸಿಗೆ ಕಲಾವಿದರ ಆಗಿರುವಂಥವ್ರು. ಸೊ ಅಪ್ಪನಿಂದ ನೀವೇನಾದ್ರೂ ಟಿಪ್ಸ್ನ ತಗೊಂಡು ಹೋದ್ರಾ, ಅಥವಾ ಅಪ್ಪ ಏನಾದರೂ ಹೇಳಿದ್ರಾ ಹೇಗಿರಬೇಕು? ಸೊ ಅಲ್ಲಿ ಅಂದರೆ 4 ಗೋಡೆ ಮಧ್ಯದಲ್ಲಿ ಇರೋದು ಬೇರೆ, ಹೊರಗಡೆ ಇರೋವಂಥದ್ದೇ ಬೇರೆ. ಸೊ ಅವರಿಂದ ಏನಾದರೂ ನಿಮಗೆ ಟಿಪ್ಸ್ ಏನಾದರೂ ಸಿಕ್ಕಿದ್ದುಂಟಾ? ಅಂದರೆ ಅಪ್ಪ ನನಗೆ ಬೇಸಿಕಲಿ ಕಲಿಸ್ಕೊಟ್ಟಿರೋದು ಶಿಸ್ತು ಮತ್ತು ಒಂದು ಕೆಲಸ ಕೊಡುವಂಥ ಒಂದು ಗೌರವ, ಮರ್ಯಾದೆ ಆ್ಯಂಡ್ ಎಥಿಕಲ್ ಆಗಿ ಬದುಕಬೇಕು ಅನ್ನೋದು. ಸೊ ಇದನ್ನೆಲ್ಲ ನಾನು ಅಳವಡಿಸ್ಕೊಂಡೇ ಹೋಗಿದ್ದು. ಮನೆ ಒಳಗೆ ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು ಒಂದು, ಆ್ಯಂಡ್ ಏನೇ ಆ ಮನೆಯಲ್ಲಿ ಕೆಲಸ ಸಿಕ್ಕಿದ್ರು ಆ ಕೆಲಸನ ತುಂಬ ಗೌರವದಿಂದ ಮಾಡಬೇಕು ಅನ್ನೋದು. ಸೊ 2 ಅಪ್ಪ ಹೇಳಿದ್ದನ್ನು ನಾನು ಪಾಲಿಸಿದ್ದೀನಿ ಅನ್ಸುತ್ತೆ. ಓಕೆ, ಸೊ ಈಗ ಮನೆಯಿಂದ ಆಚೆ ಬಂದ ಮೇಲೆ ಅಪ್ಪ ಅಮ್ಮ ಏನು ಹೇಳ್ತಾರೆ? ಸೊ ಹೆಂಗೆ ಆಟ ಆಡಿದೆ, ಅಥವಾ ಏನಾದರೂ ಒಂಚೂರು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕಿತ್ತು ಅಂತ ಹೇಳಿದ್ರ? ಕರೆಕ್ಷನ್ ಬಗ್ಗೆ ಅವರು ಹೇಳಲಿಲ್ಲ, ಬಟ್ ತುಂಬ ಬೇಜಾರಾಗಿದ್ದರು. ಯಾಕೆಂದರೆ ನಾವು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀವಿ, ಇಷ್ಟು ಬೇಗ ಬರುವಂಥ ಕಂಟೆಸ್ಟೆಂಟ್ ನೀನಲ್ಲ ಅನ್ನೋದ್ರ ಬಗ್ಗೆ ತುಂಬ ಬೇಜಾರಾಗಿದ್ದರು. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ ಮಾತಿಗೆ ಅವ್ರು ತುಂಬ ಖುಷಿಪಟ್ಟರು. ನೀನು ಆ ಮಾತನ್ನು ಹೇಳಿಸ್ಕೊಂಡಿದ್ಯಾ ಅಂದರೆ ನೀನು ಶೋ ಗೆದ್ದಂಗೆ ಅರ್ಥ ಅಂದ್ಬಿಟ್ಟು ಖುಷಿ ಪಟ್ಟಿದ್ರು. ಸೊ ಅವರು ಖುಷಿ, ಬೇಸರ, ಮಿಕ್ಸ್ಡ್ ಫೀಲಿಂಗ್ಸ್ ಎಲ್ಲ ಇದ್ದಾರೆ.